ಯಾರು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಬಹಳ ಮೊದ್ಲೇ ಹೋಗ್ಬೇಕಿತ್ತು, ಇದು ಈಗ ಹೋಯ್ತು ಅಷ್ಟೇ. ಅವ ಆಡಿದ ಮಾತನ್ನು ಕೇಳಿದ್ರ? ಅಲ್ಲ, ಇಂಥವರ ಸಂತಾನವೇ ಹೆಚ್ಚಾಗಿದೆ ನಮ್ಮ ಆಸ್ಥಾನದಲ್ಲಿ. ಊಟ ಕೌರವನಲ್ಲಿ, ಕೂಟ ಪಾಂಡವರಲ್ಲಿ ಇವರದ್ದಲ್ಲ. ಇಷ್ಟು ದಿವಸ ಆತ ಸಭೆಗೆ ಬಂದಿದ್ದ, ಹೌದಾ? ಬರುವಾಗ ಆ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದಾನೆ. ಒಂದು ದಿನವೂ ಹಿಡ್ಕೊಂಡು ಬಂದಿಲ್ಲ. ಅವನ ಹತ್ತಿರ ಅಂಥದ್ದೊಂದು ಬಿಲ್ಲು ಉಂಟು ಅಂತ ನಾವು ನೋಡಿದ್ದೇ ಈ ಹೊತ್ತು. ಎಲ್ಲೋ ಒಂದಿಷ್ಟು ದೊಡ್ಡ ಬಿಲ್ಲು ಹಿಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅದು ದೊಡ್ಡ ದೊಡ್ಡ ಮಾತು. ಕದನದಿ ತಲೆ ಕಾಯುವೆ ಎನ್ನುತ್ತಲಿ ಚಾಪವಿದ ಧರಿಸಿದ್ದೆ, ಭೀಮಸೇನ ನನ್ನ ತೊಡೆಯನ್ನು ಮುರಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾನೆ. ಆ ಪ್ರತಿಜ್ಞೆ ಕೇಳಿದ ಅಂದಿನಿಂದ ಧರಿಸಿದ್ದಾನಂತೆ ಈ ಬಿಲ್ಲನ್ನು. ಯಾಕೆ? ಭೀಮ ನನ್ನ ತೊಡೆಯನ್ನು ಮುರಿಯುವಾಗ ಈತ ನನ್ನ ತಲೆಯನ್ನು ಕಾಯ್ತಿದ್ದಂತೆ. ಎಂಥ ದೂರ್ತರಲ್ಲ ಇದ್ದಾರೆ ನೋಡಿ. ಭೀಮ ಮುರಿಯುತ್ತೇನೆ ಅಂತ ಹೇಳಿರುವುದು ನನ್ನ ತೊಡೆಯನ್ನು, ಇವ ಕಾಯುವುದು ನನ್ನ ತಲೆಯನ್ನು. ಇದ್ರ ಉದ್ದೇಶ ಏನು? ನಾನು ತೊಡೆ ಮುರಿದುಕೊಂಡು ಬಿದ್ರು ಸಾಯಬಾರ್ದು, ವಿಲಿ ವಿಲಿ ಒದ್ದಾಡ್ತಾ ಇರ್ಬೇಕು, ತಲೆ ಇವು ಕಾಯ್ತಾನೆ. ಎಂತ ಧೂರ್ತ ಆಲೋಚನೆ. ಮತ್ತೆ ಬಹಳ ಒಳ್ಳೇದಾಯ್ತು ಇವತ್ತು ಸನ್ಯಾಸ ತಗೊಂಡದ್ದು. ಒಳ್ಳೆ ದಿನ ನೋಡಿ ತಗೊಂಡ. ಯುದ್ಧ ಪ್ರಾರಂಭ ಆಗಿ ಎಷ್ಟೋ ದಿವಸದ ಮೇಲೆಲ್ಲ ಘೋಷಣೆ ಮಾಡ್ಲಿಲ್ಲ. ಹೋಗಿದ್ದಾನೆ ಬಿಲ್ಲನ್ನು ಮುರಿದು. ಬಿಡ, ಇಂಥವರೆಲ್ಲ ಇದ್ರೆಷ್ಟು ಹೋದ್ರೆಷ್ಟು. ಹೊಲಗಾಡ್ತಿರೋ ಹೊಲ್ಲು ಬಿದ್ದ ಹಾಗೆ. ಒಳ್ಳೆ ಮಾತಾಡಿದ್. ಇಷ್ಟೊತ್ತು ಮಾಡಿದ ಮಾತಾಡಿ ಒಂದು ಒಳ್ಳೇದು ಅಲ್ಲ. ಇಷ್ಟೊತ್ತಿನ ತನಕ ಹೂ ಹಾಕುವುದೇ ಆಯ್ತು ನಮ್ಗೆ. ಅದು ಗಟ್ಟಿ ಆಗ್ಲಿಲ್ಲ, ಇಚಾಗಿ ಆಗ್ತಾ ಇದ್ದ. ಒಳ್ಳೆ ಮಾತಾಡಿದ್ಯಾ. ನಿಂದೇನಾದ್ರು ಅಂತದ್ದೇ ಮಾತಿದ್ರು ಮಾತಾಡು, ಬೇರೆ ಬೇರೆ ಮಾತಾಡಿದ್ಯ. ಹಾಗಾಗಿ ಇದು ಬಹಳ ಒಳ್ಳೆಯದಾಗಿದೆ. ಹೋಗ್ಲಿ, ಅವ ಹೋದ್ರೆಷ್ಟು ಬಿಟ್ರೆಷ್ಟು. ಬಂದಿದ್ದಾನಲ್ಲ, ಅವನನ್ನು ನಾನು ವಿಚಾರಿಸಿಕೊಳ್ತೇನೆ. ಏನಾದ್ರೂ ನೀನು ನಗೆ ಮಾತು ನಿಲ್ಲಿಸಬೇಡ. ಎಷ್ಟೊತ್ತಿಗೂ ನಗೆ ನಗೆ ನಮಗೆ ಬಿಗು ಇಲ್ಲವೇ ಇಲ್ಲ. ಯಾಕೆ ನಮ್ಮ ಮನೆಗೆ ಊಟಕ್ಕೆ ಬರಲಿಲ್ಲ ಹೇಳುತ್ತೀನಿ. ಧನುಜರಿಬು ನಗುತ್ತೆಂದ ರಾಯರ ಮನೆಗಳಲ್ಲಿ ಗೋಪಾಲರ ರೋಗಣೆಗೆ ಯೋಗ್ಯತನಲ್ಲ. ರಾಯರ ಮನೆಗಳಲ್ಲಿ ಗೋಪಾಲರ ರೋಗಣೆಗೆ ಯೋಗ್ಯತರಲ್ಲ. ಮುಗುಳೆಲ ಪಾಂಡು ತನೆಯರಿಗೆ ಘನ ವಿರೋಧಿಗಳೈಸೆ. ಪಾಂಡು ತನಯರಿಗೆ ಘನ ವಿರೋಧಿಗಳೈಸೆ. ನೀವಿಂದನಿ ಬರಲಿ ಬಂಧುತ್ವವಾದುದು. ನೀವಿಂದನಿ ಬರಲಿ ಬಂಧುತ್ವವಾದುದು. ಎನಗೆ ಕೀಳೈ ಪೇಳ್ವೆನ ಬಂದ್ವಲವ ನಿನಗೆಂದ. ಊಟಕ್ಕೆ ನಾನು ಯಾಕೆ ಬರ್ಲಿಲ್ಲ? ನಿನಗೆ ಸಿಟ್ಟು ಬಂದದ್ದು ಅದಕ್ಕಾಗಿಯೋ? ಊಟಕ್ಕೆ ಬರದೇ ಇರುವುದಕ್ಕೆ ಅನೇಕ ಕಾರಣ ಉಂಟು. ಅದರಲ್ಲಿ ಕೆಲವೊಂದಿಷ್ಟು ಕಾರಣವನ್ನು ನಾನು ಹೇಳ್ತೇನೆ. ಹೇಳು, ಕೇಳೋಣ. ಹೇಳಿ ಕೇಳಿ. ನೀನು ಭೂಪಾಲಕ, ಹೌದು, ನಾನು ಗೋಪಾಲಕ. ಅದು ಎಲ್ಲವರಿಗೂ ಗೊತ್ತು. ಭೂಪಾಲಕರ ಮನೆಯಲ್ಲಿ ಗೋಪಾಲಕರೆಲ್ಲ ಊಟ ಮಾಡುವುದು ಸರಿಯಾಗ್ಲಿಕ್ಕಿಲ್ಲ. ನಿಮ್ಮ ಯೋಗ್ಯತೆಗೆ ಅದು ಸರಿಯಾಗ್ಲಿಕ್ಕಿಲ್ಲ ಎಂಬ ಕಾರಣಕ್ಕಾಗಿಯೂ ಬರಲಿಲ್ಲ. ಮತ್ತೊಂದು ಏನು? ಪಾಂಡವರಿಗೆ ನೀನು ವಿರೋಧಿ. ಹೌದೇ ಹೌದು. ಪಾಂಡವರಿಗೂ ನನಗೂ ಬಂಧುತ್ವ ಆಗಿದೆ ಎನ್ನುವುದು ಜನಜನಿತವಾಗಿ ಹೋಗಿದೆ. ಘನ ವಿರೋಧಿಯಾದಂತ ನಿನ್ನ ಮನೆಯಲ್ಲಿ ಪಾಂಡವರ ಹಿತೈಷಿಯಾದಂತಹ ನಾನು ಊಟ ಮಾಡುವುದು ಶಾಸ್ತ್ರರೀತ್ಯ ದೃಶ್ಯವಾಗ್ತದೆ. ಓಹೋ. ದ್ವಿಷದಾನ್ನಂ ನಭೋಕ್ತವ್ಯಂ ಅಂತ ರೂಢಿಯಲ್ಲಿ ಒಂದು ಮಾತುಂಟು. ಆದ್ರಿಂದ ಆ ಕಾರಣಕ್ಕಾಗಿಯೂ ಬರಲಿಲ್ಲ.
ಉಂಟು. ಏನು? ನೀನ್ ತಪ್ಪು ತಿಳಿಯುವುದಿಲ್ಲ ಅಂತಾದ್ರೆ ಹೇಳುವುದಕ್ಕೆ ಮುಂದಾಗ್ತೀನಿ. ಕೇಳೋಣ. ನೀನು ಹೇಳಿದ್ ಇನ್ನು ಕೇಳ್ಕೊಂಡು ಹೇಗೆ ತಿಳಿಬೇಕು ಅಂತ ನಿರ್ಣಯಿಸುವುದು. ಯಾರು ತಿಳಿಯುವುದ ಸರಿ ತಿಳಿಯುವುದ? ಎಲ್ಲ ಮನೆಗೂ ಊಟಕ್ಕೆ ಹೋಗಬಾರ್ದು ಕೌರವ. ಕೃಷ್ಣ, ನಮ್ಮ ಜೀವನಾನುಭವದಿಂದ ಹೇಳುವುದು, ಹಾ, ಯಾರ ಮನೆಯಲ್ಲಿ ಎಷ್ಟೊತ್ತಿಗೆ ಉಣ್ಣುವ ಅನ್ನಕ್ಕೆ ವಿಷ ಹಾಕ್ತಾರೆ ಹೇಳುವುದಕ್ಕಾಗುವುದಿಲ್ವೋ? ಸಾಕು. ಇದೇ ನಂಜಿನ ಮಾತು ಅಂದ್ರೆ ಹೀಗಿದ್ದೆ ಮಾತು. ಯಾವ್ದು ನಂಜಿನ ಮಾತು? ನೇರವಾಗಿ ಹೇಳ್ಬಹುದಿತ್ತು. ಯಾವ್ದನ್ನು? ನೀವು ಉಣ್ಣುವ ಅನ್ನಕ್ಕೆ ವಿಷ ಹಾಕುವವರು ಎಂದು. ಯಾರಿಗೆ? ಆ ಹೊತ್ತು ನಾನು ಭೀಮಸೇನನಿಗೆ ವಿಷ ಹಾಕಿದ್ದೇನೆ ಅಂತಲ್ವ ನೀನ್ ಹೇಳುವುದು? ಹೌದದು, ನಾ ಕೇಳಿದ್ದೆ, ನನಗೆ ಗೊತ್ತಿಲ್ಲವಾಗಿತ್ತು. ನೋಡು, ಹೌದು, ಎಂತ ನಾಟಕ ಮಾಡ್ತೀಯ ಮಹಾರಾಜ. ನೀನೇ ಹೇಳಿದ್ದಕ್ಕಾಗಿ ನಾನು ನಂಬ್ತೇನೆ, ಬೇರೆಯವ್ರು ಹೇಳಿದ್ರು ನಂಬಲೇ ಇಲ್ವಾಗಿತ್ತು. ಎಲ್ಲರ ಮನೆಗೂ ಊಟಕ್ಕೆ ಹೋಗುವುದಲ್ವಂತೆ, ವಿಷ ಹಾಕ್ತಾರಂತೆ. ಹೀಗೆ ಸುತ್ತಿ ತರ್ತೀಯ ವಿಷಯವನ್ನು. ಈಗ ನಾವೆಲ್ಲ ವಿಷಯ ಕಡುವುದು ನೇರ. ನೇರ ಪೆಟ್ಟು ತುಂಡೆ. ಹಾಗೆ ಆ ಭೀಮನ ಅನ್ನಕ್ಕೆ ವಿಷವನ್ನು ಹಾಕಿದ್ದೇನೆ ಎಂದು ಚುಚ್ಚುವುದು ನೀನು. ಹೌದದು ಕೃಷ್ಣ, ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ಮಟ್ಟಿಗೆ ಪಶ್ಚಾತ್ತಾಪ ಇದೆ ನನಗೆ. ದೇವರು ದೊಡ್ಡವ, ಇಷ್ಟು ವರ್ಷದ ಮೇಲಾದ್ರೂ ಪಶ್ಚಾತ್ತಾಪ ಆಯ್ತಲ್ಲ. ಯಾಕೆ ಅಂತ ಕೇಳು. ಓ, ಬೇರೆ ಏನು ಕಾರಣ ಉಂಟ? ಅಯ್ಯೋ, ಭೀಮನಿಗೆ ನಾನು ವಿಷ ಹಾಕಿದ್ನಲ್ಲ ಅಂತ ಪಶ್ಚಾತ್ತಾಪ ಆದದ್ದಲ್ಲ. ಮತ್ತೆ ಯಾಕೆ? ಅಯ್ಯೋ, ನಾನು ಭೀಮನಿಗೆ ಹಾಕಿದ ವಿಷ ಕಡಿಮೆ ಆಗಿ ಹೋಯ್ತಲ್ಲ ಅಂತ ಪಶ್ಚಾತ್ತಾಪ. ಓ, ಅದಷ್ಟು ವಿಷವೂ ಇಷ್ಟು ಹಾಕಬೇಕಿತ್ತು, ತಾಗಲಿಲ್ಲ ಅವನಿಗೆ ಅಂತ. ಹಾಕದಷ್ಟು ವಿಷವೂ ನಷ್ಟ ಆಯ್ತಲ್ಲ. ಓ, ಅದಕ್ಕೂ ನಷ್ಟಕ್ಕೆ ನೀನ್ ಜನ ಅಲ್ಲ, ಲಾಭ ಕಡಿಮೆ. ಹೌದು, ಅದು ಬಿಡು. ಮತ್ತೆ ಕೆಲವು ಮನೆಯಲ್ಲಿ ವಾಸವನ್ನೇ ಮಾಡಬಾರದು ಎಂಬ ತೀರ್ಮಾನಕ್ಕೂ ಬಂದಿದ್ದೇನೆ. ಯಾಕೋ ಏನೋ, ನೀನು ಅವರ ಮನೆಗೆ ಅವಕಾಶ ಇತ್ತು, ಇವ್ರ ಮನೆಗೆ ಅವಕಾಶ ಇತ್ತು, ಹಾಗೆ ಹೀಗೆ ನಮ್ಮ ದುಶ್ಯಾಸನನ ಮನೆಯನ್ನು ತೆರವುಗೊಳಿಸಿದ್ದೆ ನಿನ್ನ ವಾಸ್ತವ್ಯಕ್ಕಾಗಿ. ಯಾರ ಮನೆಯಲ್ಲಿ ಮಲಗಿದ್ರು ನನಗೆ ನಿಶ್ಚಿಂತೆಯನ್ನು ನಿದ್ರೆ ಬರ್ತದೆ. ದುಶ್ಯಾಸನ ಮನೆಯಲ್ಲಿ ನಾನು ಮಲಗಿದ್ರೆ ಅಯ್ಯಪ್ಪ, ಯಾಕೆ ನಿದ್ರೆ ಖಂಡಿತ. ಮತ್ತೆ ನಾನು ದುಶ್ಯಾಸನ ಮನೆ ಅಂತಲ್ಲ, ಇತ್ತೀಚೆಗೆ ಎಲ್ಲವರ ಮನೆಯಲ್ಲಿ ನಾನು ಸ್ವಲ್ಪ ಹೆದರ್ತೇನೆ. ಯಾಕೋ ಏನು? ಇದ್ದಕ್ಕಿದ್ದ ಹಾಗೆ ಮನೆಗೆ ಬೆಂಕಿ ಬಿದ್ದು ಹೋಗ್ತದೆ, ಬೆಂಕಿ ಕೊಟ್ಟು ಸಾಯಿಸುವವರಿದ್ದಾರೆ ಮಲಗಿ ನಿದ್ರೆ ಮಾಡುವಾಗ. ಅಂತವರ ಮನೆಯಲ್ಲೆಲ್ಲ ಹೇಗೆ ನಾವು ನಿದ್ರೆ? ಗೊತ್ತಾಯ್ತು. ಅರಗಿನ ಮನೆಯ ಪ್ರಕರಣವನ್ನು ನೆನಪಿಸ್ತಾ ಇದ್ದೀಯ ನೀನು. ಅದ್ಯಾವ್ದು? ನಾನಿಲ್ಲ. ಅರಗಿನ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣ ಹಚ್ಚಬೇಕು ಅಂತಿತ್ತು. ಯಾವ್ದು? ಪಾಂಡವರನ್ನು ಸರ್ವನಾಶ ಮಾಡಬೇಕು ಅಂತಿತ್ತು. ಹೌದಾ? ನಾನು ಜನ ಇಷ್ಟು ದಿವಸ ಹೇಳಿದ್ರು ನಂಬಲೇ ಇಲ್ವಾಯ್ತು. ಹೌದದು ವಾಸ್ತವ ಹೇಳ್ತೇನೆ. ನೀನ್ ದುಶ್ಯಾಸನನ ಮನೆಯಲ್ಲಿ ಉಳಿಯಬಹುದಿತ್ತು. ಯಾಕೆ? ಮನೆಗೆ ಬೆಂಕಿ ಕೊಡುವವರು ಇಲ್ಲಿಲ್ಲ. ಹೌದಾ? ಪಾಂಡವರೇ ಕೊಟ್ಕೊಂಡು ಹೋದದ್ದು. ಹೌದಾ? ಆದ್ದರಿಂದ ಇದು ಉಳಿಯುವಾಗ ನೀನು ಆ ಯೋಚನೆ ಮಾಡುವುದು ಬೇಡ. ಹೌದಾ? ಆ ವಿಚಾರ ಕೊಡಬೇಕು ಎಂದು ಯೋಚಿಸಿದ್ದೆ. ನೀನು ಮಾಡುವ ಕೆಲಸ ಅವರೇ ಮಾಡಿದ್ರು. ನಿನಗೆ ಎಲ್ಲಿ ಹೋದ್ರು ನಷ್ಟ ಕಡಿಮೆ ಮಾರಾಯ. ನೋಡು, ಅದು ಕೆಲಸವನ್ನು ಅವರೇ ಮಾಡಿದ್ರು ಅಂತ ಆಯ್ತು. ಅಂತೂ ಸುಡುವುದಕ್ಕಾಗಿಯೇ ಮಾಡಿದ ಮನೆ ಅಂತ ಸ್ಪಷ್ಟ ಆಯ್ತೋ ಇಲ್ವೋ? ಹೊರಗಿನ ಮನೆ ಮತ್ತೆ ಯಾಕೆ ಮಾಡ್ತೀನಿ? ಅದು ನಮಗೆಲ್ಲ ಹೊರಗಿನ ಮನೆ ಬೇಡ, ಅದು ಯಾವುದೂ ಬೇಡ. ಈಗ ಆ ವಿಚಾರ ಬಿಡು. ಈಗ ನಾನು ವಿದುರನ ಮನೆಗೆ ಹೋದೆ, ಏನೋ ಒಂದು ಸ್ವಲ್ಪ ಹಾಲು ಕುಡಿದೆ, ಹಸಿವನ್ನು ನೀಗಿಸಿದೆ. ಈಗ ನಾನು ಇಲ್ಲಿಗೆ ಮಾತಾಡುವುದಕ್ಕಾಗಿ ಬಂದಿದ್ದೇನೆ. ಸಂಧಾನದ ವಿಚಾರ ಹೇಳ್ಬಹುದಾ? ಕೇಳೋಣ. ಆದರ ಪಾಂಡು ಸುತರು, ಆದರ ಪಾಂಡು ಸುತರು ಜೂಜಿನಲ್ಲಿ ಮೇಧಿನಿಯ ನುರೆಸೋದರು, ಜೂಜಿನಲ್ಲಿ ಮೇಧಿನಿಯ ನುರೆಸೋದರು. ಆದಿಯಲ್ಲಿ ನಿನಗೆ ಬೇಡ ಭಾಷೆ ಸರಿಯಾದು ದೇವರಗೆ ಸಿದ್ಧ. ಅನುದ್ಯೂತದಿಂದ ಪ್ರಾರಂಭಿಸ್ತೇನೆ. ಅನುದ್ಯೂತದಲ್ಲಿ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದನ್ನು ಅನುಭವಿಸಲೇಬೇಕು. ಆಮೇಲೆ ಮರಳಿ ಹೋಗುವುದು ತಮ್ಮ ಪಟ್ಟಣ. ಈ ನಿಬಂಧನೆಗೆ ಒಪ್ಪಿರುವಂತಹ ಪಾಂಡವರು ಸೋತವರು ಆದಿಯಲ್ಲಿ ಹೇಳಿದ ಹಾಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿ ಈಗ ಉಪಪ್ಲಾವ್ಯದಲ್ಲಿ ಬಂದು ತಂಗಿದ್ದಾರೆ. ಮಾತ್ರ ಅಲ್ಲ, ಇನ್ನಾದರೂ ಅವರು ಇಲ್ಲಿಗೆ ಬಂದು ಮುಂದಿನಂತೆ ತಾವಿರ್ತೇವೆ ಅಂತ ನನ್ನಲ್ಲಿ ಹೇಳಿದ್ದಾರೆ. ನಿನ್ನಲ್ಲಿ ಹೇಳಿ ಕಳಿಸಿರುವಂತಹ ವಿಷಯ ಇದು. ಮುಂದಿನಂತೆ ಇರ್ತೇವೆ. ನಿಲ್ಲು ಕೃಷ್ಣ. ಮುಂದಿನಂತೆ ಎಂದು ಹೇಳಿದ್ರೆ ಎಂದಿನಂತೆ ಎನ್ನುವ ಪ್ರಶ್ನೆ ಮತ್ತೆ ಹುಟ್ಟುತ್ತದೆ. ಹೌದೌದೌದು, ಹೌದು ಅಲ್ಲವೇ? ಹುಟ್ಟೇ ಹುಟ್ಟುತ್ತದೆ. ಮತ್ತೆ ಪಾಂಡವರು ವನವಾಸಕ್ಕೆ ಹೊರಡುವಂತಹ ಸಂದರ್ಭ
ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅವರು. ಸೋತವ್ರು ಬಾಯಿ ಮುಚ್ಕೊಂಡು ಹೋಗ್ಬೇಕಿತ್ತು ಸುಮ್ಮನೆ. ಓಹೋ. ಹೋಗುವಾಗ ಹಾಗೆ ಹೋಗ್ಲಿಲ್ಲ. ಹಾ. ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರತಿಜ್ಞೆಯನ್ನು ಮಾಡಿ ಹೋಗಿದ್ದಾರೆ. ಹಾ. ಅವರಲ್ಲಿ ಒಬ್ಬ ಇದ್ದಾನಲ್ಲ ಠಣಪಣ್ಣ ಹಾ. ಭೀಮಸೇನ. ಹಾ. ಅವೆಂತದ್ದು ತಡೆ ಮುರಿತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ. ಹಾ. ಒಟ್ಟಾರೆ ಹಾ. ನನ್ನ ಮೇಲಿನ ದ್ವೇಷ ಭಾವನೆಯನ್ನು ಪ್ರಕಟಿಸಿ ಹೋಗಿದ್ದಾರೆ. ಹಾ. ಅವರ ಲೆಕ್ಕದಲ್ಲಿ ಹಾ. ನಾನೊಬ್ಬ ಅಪರಾಧಿ ಎನ್ನುವುದು ಅವರಿಗಿದೆಯೇ ಇಲ್ಲ. ಹೌದೇ. ಅದಕ್ಕೇನಂತೆ ನೀ ಮಾಡಿದ ಅಪರಾಧವ ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾ ರಾಮದಲಿತಾದನುವ ಕ್ಷಮಿಸುತ್ತಾ ರಾಮದಲಿತಾದನುವ ತಾಮರೆದು ನಿನ್ನೊಳಿನ್ನು ಕೂಡಿರ್ತರ ಮಹಿಮರೆಂದೆಂದನು. ದುರ್ಯೋಧನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪ್ರತಿಜ್ಞೆ ಮಾಡಿದ್ದ ಹೌದು, ದ್ವೇಷ ಭಾವನೆಯನ್ನು ಪ್ರಕಟಿಸಿದ್ದಾರೆ. ಹೌದೇ ಹೌದು. ಹಾ. ಆದ್ರೆ ಧರ್ಮರಾಜ ನನ್ನಲ್ಲಿ ಹೇಳಿದ್ದೇನು ಗೊತ್ತಾ? ಏನಂತೆ? ಕೌರವ ಯಾವ ಅಪರಾಧವನ್ನೇ ಮಾಡಿರಲಿ, ಹಾ. ನೀನು ಮಾಡಿರುವಂತ ಎಲ್ಲ ಅಪರಾಧವನ್ನು ಹಾ. ಅವರು ಔದಾರ್ಯದಿಂದ ಕ್ಷಮಿಸುತ್ತಾರೆ. ಮತ್ತೆ ಪಾಂಡವರು ತಿಳಿದೋ ತಿಳಿಯದೋ ಏನಾದರೂ ತಪ್ಪನ್ನು ಸಣ್ಣ ಪುಟ್ಟ ತಪ್ಪನ್ನು ಮಾಡಿದ್ರೆ ನೀನು ದೊಡ್ಡ ಮನಸ್ಸು ಮಾಡಿ ಮರೆಯಬೇಕಂತೆ ಒಟ್ಟಿಗೆ ಕೂಡಿರ್ತಾರೆ. ನಾನು ತಪ್ಪನ್ನು ಮಾಡಿದ್ರೆ ಅವರು ಕ್ಷಮಿಸ್ತಾರಂತ. ನಾನು ಮಾಡಿದ ತಪ್ಪನ್ನು ಕ್ಷಮಿಸುವುದು. ಹೌದೌದು. ಸಹವಾಸ ಏನು ಕಡೆಗೆ ಜನ್ಮಗಳು ಕಿಹರಯ್ಯ ಸಂಧಾನಕ್ಕೆ ಯಾವಾಗ ಏನು ಕಡೆಗೆ ಜನ್ಮಗಳು ಕಿಹರಯ್ಯ ಸಂಧಾನಕ್ಕೆ. ಕೇಳಿದೆಯೇನೋ ಕರ್ಣ? ಕೇಳಿದೆಯೇನೋ ತಮ್ಮ ದುಶ್ಯಾಸನ? ಎಂತ ಔದಾರ್ಯವ ಪಾಂಡವರದ್ದು. ಅಬ್ಬಬ್ಬಾ, ನಾ ಮಾಡಿದ ಅಪರಾಧವನ್ನು ಅವರು ಕ್ಷಮಿಸುತ್ತಾರಂತೆ. ಅವರೇನಾದ್ರು ಅವ ಹೇಳಿದ ಮಾತನ್ನು ಕೇಳಿದ್ಯಾ? ಅವರೇನಾದ್ರೂ ಅಲ್ಪ ಸ್ವಲ್ಪ ಅಪರಾಧವನ್ನು ಮಾಡದಿದ್ರೆ, ತಿಳಿದೋ ತಿಳಿಯದೆಯೋ ಅಪರಾಧ ಮಾಡಿದಿದ್ರೆ ಅದನ್ನು ನಾವು ಮನ್ನಿಸಬೇಕಂತ. ಮರೆಯುವುದು, ಮನ್ನಿಸುವುದು ನೀವು ಮರೆಯಬೇಕು. ಅವರು ನಮ್ಮನ್ನು ಮನ್ನಿಸುವುದು, ನಮ್ಮನ್ನು ಕ್ಷಮಿಸುವುದು, ನೀವು ಮರೆಯಬೇಕು, ನಾವು ಮರೆಯುವುದು. ನೋಡಿದ್ಯಾ? ಮನ್ನಿಸುವುದು, ಮರೆಯುವುದು, ಈ ಶಬ್ದದ ಅರ್ಥ ವ್ಯಾಪ್ತಿ ಏನು ಅಂತ ನಿನ್ಗೆ ಗೊತ್ತಲ್ಲ. ಪಾಂಡವರು ನಮ್ಮನ್ನು ಮನ್ನಿಸುವುದು, ನಾವು ಅವರನ್ನು ಮರೆಯುವುದು. ಮನ್ನಿಸುವುದಲ್ಲ ಅಂದ್ರೆ ನಾವು ದೊಡ್ಡವರಲ್ಲ, ಅವರು ನಮ್ಮಿಂತ ದೊಡ್ಡವರು ಅಂತ ಹೇಳುವುದು. ಗೊತ್ತಾಯ್ತು ನನಗೆ ಇದ್ರ ಗುಟ್ಟು ಏನು ಎಂದು. ದೊಡ್ಡ ಮಾತಾಡಿ ಕಳಿಸ್ತಾರೆ. ಮಹಿಯನ್ನು ಸೋತು ಹೋಗಿದ್ದಾರೆ ದ್ಯೂತದ ಮೂಲಕ. ಮಹಿಯ ಸೋತವರಿಗೆನ್ನ ಸಹವಾಸ ಏನು ಈ ಹೊತ್ತು ಹೆದರಿದ್ದಾರೆ. ಹೇಗೂ ಈ ಕೌರವ ಕೊಡುವವಲ್ಲ ಎಂದು ಅವರಿಗೂ ಗೊತ್ತಾಗಿದೆ. ಹಾಗಾಗಿ ಅವರ ಎದೆ ಚಲ್ಲೆನ್ನುತ್ತಿದೆ. ಅಳುಕಿದ್ದಾರೆ ನನ್ನೊಡನೆ ಕದನಕ್ಕೆ. ಹಾಗಾಗಿಯೇ ಸಂಧಾನಕ್ಕೆ ಬಂದ್ಯಮಜ ಕೆಟ್ಟೆ ಎಂದಿರಗಲವನ ಬಂದ್ಯಮಜ ಕೆಟ್ಟೆ ನಾ ಕೆಟ್ಟೆ ಬಂದ್ಯಮಜ ಕೆಟ್ಟೆ ಎಂದಿರಗಲವನ ಶ್ರೇಷ್ಠದಿಂ ಪುರವೇ ಎನ್ನುತ್ತ ಸಕಲ ಕೈ ತಟ್ಟಿ ಶ್ರೇಷ್ಠದಿಂ ಪುರವೇ ಸಕಲ
ನಗುತ್ತಾ ಕೇಳಿದೆ ಕರ್ಣ, ಹೇಳಿದ್ದೇನೆ. ಸಂಗ್ರಾಮ ಕೇಳುಕಿದಂತಹ ಧರ್ಮರಾಜ ಓ ಈ ಕಳ್ಳನನ್ನು ಒಟ್ಟಿದ್ದಾನೆ. ಯಾಕೆ? ಸಂಧಾನಕ್ಕೆ ಒಟ್ಟಿರುವ ರೀಚೋರನ ಬೇಕಿತ್ತ ಇದು? ಧರ್ಮರಾಜನಿಗೆ ಬೇಕಿತ್ತ ಇದು? ಬೇಡ, ಈ ಕಳ್ಳನನ್ನು ಸಂಧಾನಕ್ಕೆ ಕಳುಹಿಸುವುದು ಬೇಡವಾಗಿತ್ತು. ನೇರವಾಗಿ ಧರ್ಮರಾಜನೇ, ಕೌರವ ಸುಯೋಧನ ತಾನು ಕೆಟ್ಟೆ 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 ಎಂದು ಬಂದು ನನ್ನ ಪಾದಕ್ಕೆ ಎರಗಬಹುದಿತ್ತು. ಎರಗುವುದಕ್ಕೆ ಮುಂದಾದ್ರೂ ನಾನು ಬಿಡುವುದಿಲ್ಲ. ನನಗಿಂತ ಮೊದಲು ಹುಟ್ಟಿದವ, ನನ್ನ ಆಯುಷ್ಯ ಕಡಿಮೆ ಆಗ್ತದೆ ಅವನ ಹತ್ರ ನಮಸ್ಕಾರ ಮಾಡಿಕೊಂಡ್ರೆ. ಹಾಗೆ ಎರಗುವುದಕ್ಕೆ ಮುಂದಾಗಿ ಬಂದ್ರೆ ಎತ್ತಿ ನಿಲ್ಲಿಸ್ತಾ ಇದ್ದೆ. ತಟ್ಟಂತ ಎದ್ದು ನಾನು ಕುಳಿತಂತಹ ಸಿಂಹಾಸನದ ಮೇಲೆ ಅವನನ್ನು ಕುಳ್ಳಿರಿಸ್ತಾ ಇದ್ದೆ. 7 ದುಶ್ಯಾಸನ ಆ ಪೀಠದ ಮೇಲೆ ನಾನು ಕುಳಿತುಕೊಳ್ತಾ ಇದ್ದೆ. ಶ್ರೇಷ್ಠದಿಂದ ಅವನನ್ನು ಪೊರೆಯುತ್ತಿದ್ದೆ. ಅದನ್ನು ಬಿಟ್ಟು ಈ ಕಳ್ಳನನ್ನು ಅಟ್ಟಿದ್ದಾರೆ. ಕಳ್ಳರಿಗೆಲ್ಲ ಕೊಡುವಂತದ್ದ ರಾಜ್ಯ ಎನ್ನುವುದು ವಾರಣಾವತಿಯ ಬಿಡು ಬಿಡಲವು ಅವಂತಿ ನಗರವು, ಬಿಡು ಬಿಡಲವು ಅವಂತಿ ನಗರವು, ಒಡನೆ ಶಕ್ರ ಪ್ರಸ್ಥವನು ಸಗ ತಡೆಯದೆ ಧರ್ಮಜಗೆ ಸಾಮದೊಳೆಂದ ಓಸುರಾರಿ ಒಡವಿಗೋಸುಗ ಬಳಗ ಸಹಿತ ಕೃತಾಂತನಲ್ಲಿಗೆ ನಡೆಯಬೇಡ. ಇದು ಆರ್ಥಿಕವಾದಂತಹ ಹಂಬಲ. ಧರ್ಮರಾಜ ಕೆಟ್ಟೆ ಅಂತ ನಿನ್ನ ಕಾಲಿಗೆ ಎರಗ್ತಾನ, ಎಲ್ಲಿಯಾದ್ರೂ ಉಂಟೇನೋ? ಅಜ್ಞಾತವಾಸದ ಸಂದರ್ಭದಲ್ಲಿ ಕಂಕ ಬ್ರಾಹ್ಮಣನಾಗಿಯೇ ವಿರಾಟನ ಅರಮನೆಯಲ್ಲಿ ಆಶ್ರಯವನ್ನ ಪಡೆದ ಧರ್ಮರಾಜ ಯಾಕೆ ರಾಜಸೂಯಾಧ್ವರದ ಅವಭ್ರತವನ್ನ ಕಂಡಂತ ಆತ ಮತ್ತೊಬ್ಬರ ಸಮ್ಮುಖದಲ್ಲಿ ಕೈ ಒಡ್ಡಬಾರದು ಎಂಬ ಕಾರಣಕ್ಕಾಗಿ ಕಂಕ ಬ್ರಾಹ್ಮಣನಾಗಿ ಆಶ್ರಯವನ್ನು ಪಡೆದ. ದೇವರ ಪೂಜೆ ಮಾಡುವ ಕೆಲಸ. ಮನೆಯ ಯಜಮಾನ ಪೂಜೆ ಮಾಡಿದವನಿಗೆ ಕೊಡುವುದು ಸಂಬಳ ಅಲ್ಲ, ಅದು ಸಂಭಾವನೆ. ಸಂಭಾವನೆಯನ್ನ ಕೊಟ್ಟು ಕಾಲಿಗೆ ಯಜಮಾನೇ ಎರಗುತ್ತಾನೆ. ಇಷ್ಟು ಎತ್ತರದ ವ್ಯಕ್ತಿ ಧರ್ಮರಾಜ ಎಂದಾದ್ರೂ ಕೆಟ್ಟೆ ಅಂತ ನಿನ್ನ ಕಾಲಿಗೆ ಎರಗುವುದಕ್ಕುಂಟ? 4 ತಮ್ಮಂದಿರು ಸತ್ತು ಬಿದ್ದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷ ಯಕ್ಷನೊಟ್ಟಿಗೆ ಧರ್ಮ ಜಿಜ್ಞಾಸೆಯನ್ನ ಮಾಡಿ ಯಕ್ಷ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನ ಕೊಟ್ಟು ಮಡಿದ ತಮ್ಮಂದಿರನ್ನ ಬದುಕಿಸಿರುವಂತಹ ಮಹಾನುಭಾವ ಆತ. ಶಾಪಗ್ರಸ್ತವಾಗಿರುವಂತಹ ಅಜಗರ ಅವನೊಟ್ಟಿಗೆ ಸಂಭಾಷಣೆಯನ್ನು ನಡೆಸಿ ಧರ್ಮ ಜಿಜ್ಞಾಸೆಯನ್ನು ಮಾಡಿ ಆ ಅಜಗರದ ತೆಕ್ಕೆಯಲ್ಲಿ ಸಿಕ್ಕಿರುವಂತಹ ಶತಗಜತ್ರಾಣಿ ಭೀಮಸೇನನನ್ನು ಬಿಡಿಸುವುದರ ಮೂಲಕ ಅಜಗರದ ಶಾಪ ವಿಮೋಚನೆ ಮಾಡಿರುವಂತಹ ಮಹಾನುಭಾವ ಕೆಟ್ಟೆ ಅಂತ ನಿನ್ನ ಕಾಲಿಗೆ ಎರಗುವುದಕ್ಕುಂಟೇನು? ಧರ್ಮರಾಜನ ಔದಾರ್ಯದ ಭಿಕ್ಷೆ ನೀನು ಇಷ್ಟು ವರ್ಷ ಬದುಕಿದ್ದು ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೋ. ಇಲ್ಲದೆ ಇದ್ರೆ ಭೀಮ ಇಷ್ಟೊತ್ತಿಗೆ ನಿನ್ನನ್ನು
ಆತನನ್ನು ಕೊಂದು ಕಳೆಯುತ್ತಾ ಇದ್ದ ಧರ್ಮರಾಜನೇ ಆತನನ್ನು ಅನೇಕ ಸಂದರ್ಭದಲ್ಲಿ ತಡೆದಿದ್ದಾನೆ. ನಿನಗೆ ಕೆಲವೊಂದಿಷ್ಟು ವಿಚಾರ ಗೊತ್ತಿದೆ, ಕೆಲವೊಂದಿಷ್ಟು ವಿಷಯ ಪರೋಕ್ಷವಾಗಿ ನಡೆದು ಹೋಗಿದೆ. ಆದರೆ ಅಂತ ಧರ್ಮರಾಜ ಮತ್ತು ಶಾಂತಿಯ ಮಂತ್ರವನ್ನೇ ಪಠಿಸುತ್ತಾ ಶಾಂತಿಗಾಗಿ ಸಂಧಾನಕ್ಕಾಗಿ ಹಂಬಲಿಸುತ್ತಾ ಇದ್ದಾನೆ ಅಂತಾದರೆ ನಿನಗ ಯೋಗ ಉಂಟು ಎನ್ನುವುದು ಅರ್ಥ ಆಯಿತು. ಆ ಯೋಗವನ್ನು ನೀನು ಉಳಿಸಿಕೊಳ್ಳಬೇಕಾದ್ದು ನಿನಗೆ ಕರ್ತವ್ಯ ಆಗಿತ್ತು. ಅದನ್ನ ಬಿಟ್ಟು ಪಾಂಡವರಿಗೆ ಸಲ್ಲತಕ್ಕಂತ ಅರ್ಧ ರಾಜ್ಯವನ್ನು ಖಂಡಿತವಾಗಿ ಕೊಡುವುದಿಲ್ಲ, ಕೊಡುವುದಕ್ಕೆ ಮನಸ್ಸಿಲ್ಲ ಅಂತಾದ ಧರ್ಮರಾಜ ಬಿಡುವುದಕ್ಕೆ ಸಿದ್ಧನಿದ್ದಾನೆ. ಅಷ್ಟೂ ಬೇಕು ಅಂತ ಅವನ ಹಠ ಇಲ್ಲ. ಆದರೆ ನೀನು ಆ ಹಠವನ್ನು ಮಾಡಿದರೆ ನೀನು ಒಬ್ಬ ಅಲ್ಲ, ಬಳಗ ಸಹಿತ ಅಂತಕನ ಅತಿಥಿಯಾಗಬೇಕಂತ ಸಂದರ್ಭ ಸೃಷ್ಟಿಯಾಗ್ತದೆ. ಬೇಡ ಕೌರವ. ಅದಕ್ಕಾಗಿ ಹೇಳ್ತೇನೆ, 5 ಗ್ರಾಮ ದಾಯ ಭಾಗ ಕೊಡು ಕುಶಸ್ಥಳ ವರ ವ್ರಕಸ್ಥಳ ವಾರಣಾವತವ ಬಿಡು ಅವಂತಿ ನಗರ ಚಕ್ರಪ್ರಸ್ಥಪುರ ಈ 5 ಗ್ರಾಮವನ್ನಾದರೂ ಸಂಧಾನದ ಮುಖಾಂತರ ಕೊಡು ನೋಡೋಣ. ನಡೆಯಲು ಮುರಾರಿ ಸುಖಗಳು ಸಮಗೆ ಮಾತ ನುಳಿದು ಪೆಟ್ಟ ತಿನ್ನೋಳು, ಸಮಗೆ ಮಾತ ನುಳಿದು ಪೆಟ್ಟ ತಿನ್ನೋಳು. ನೀನು ಬೇಡಿದ 5 ಗ್ರಾಮದಿ, ನೀನು ಬೇಡಿದ 5 ಗ್ರಾಮದಿ ಒಂದರಾದ ರಾನು ಕೊಡುವನಲ್ಲ ಸಾಮದಿ, ಒಂದರಾದ ರಾನು ಕೊಡುವನಲ್ಲ ಸಾಮದಿ. ಕ್ಷೋಣಿಯ ತ್ರಿಪಾದಗೈದ ಜಾಣತನವನೆಲ್ಲ, ಕ್ಷೋಣಿಯ ತ್ರಿಪಾದಗೈದ ಜಾಣತನವನೆಲ್ಲ ಗೋಪರಾಣಿ ಎರಡಿ ತೋರು ನಮ್ಮ ಸ್ಥಾನದಲ್ಲಿ ನಡೆಯಲು 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 ಮುರಾರಿ ಸುಖದೊಳು ನಡೆಯಲು ನಡೆಯಲು ನಡೆಯಲು. ಸಲುಗೆ ಹೆಚ್ಚಾಯ್ತು ನಿನಗಲ್ವಾ? ಯಾಕೋ ಜಾಗ್ರತೆ ಜತನ. ಯಾಕೋ ಏನು ಹೇಳಿದೀಯ? ಯಾವ್ಯಾವ್ದು ಕೊಡಬೇಕು ನಿನಗೆ? ಕೊಡು ಕುಶಸ್ಥಳ ವರ ವ್ರಕಸ್ಥಳ ವಾರಣಾವತವ ಬಿಡು ಬಿಡಲವಂತಿ ನಗರವ ಒಡನೆ ಶಕ್ರಪ್ರಸ್ಥಪುರವನು. ಬರೇ 5 ಗ್ರಾಮ, 5 ಗ್ರಾಮವನ್ನು ಅರ್ಧ ರಾಜ್ಯ ಬರೇ ಸಂಧಾನದ ಮೂಲಕ ನಾನು ಕೊಡಬೇಕು. ಹೌದು, ಎಲ್ಲ ಕೊಟ್ಟು ಬಿಡೋಣ. ಎಲ್ಲ ಬೇಡ 5. 5 ಕೇಳುವವ್ರು ಯಾವ್ದಾದ್ರು 5 ಕೊಡು ಅಂತ ಹೇಳ್ತಾರ ಅವರು. ಇಂಥದ್ದು ಕೊಡುವುದು ಇಲ್ಲ. ಗೊತ್ತಾಗಬೇಕಲ್ಲ. ಯಾವ್ದಾದ್ರು 5 ಕೊಡು ಎಂದು ಹೇಳುವುದಿಲ್ಲ. ಹೆಸರು ಹೆಸರುಂಟು, ಇದೇ ಸ್ಥಳ ಅಂತ ಪ್ರತ್ಯೇಕವಾಗಿ ಇಂಥ ಸ್ಥಳವೇ ಬೇಕು. ಹೌದು 5 ಅದು 5. 5 ಅಲ್ಲ, 5 ಅಲ್ಲ, ಅದು ಕೇಳುವುದಕ್ಕೆ ಬಂದವ ನೀನು. ಹಾ ಅವರ ಅವರ ಪರವಾಗಿ ಹಾ ಬೇಡುವುದಕ್ಕೆ ಬಂದವ ನೀನು. ಹೌದು. ನೀನು ಮಾತಾಡ್ತಾ ಬರ್ತಿರುವುದನ್ನು ಕೇಳಿದ್ದೇನೆ ನಾನು. ಹಾ ಹಾ, ಬೇಡುವೆನು ಕೊಡದಿರಲು ಸಂಪದವು ಸ್ಥಿರಬಹುದೇ? ಈಗ ಹೇಳಿದ್ದ ಅದನ್ನೆಲ್ಲ ಹೌದೌದು, ನಾನು ಬೇಡ್ತಾ ಇದ್ದೇನೆ. ಆವಾಗ್ಲಿಂದ ಹೇಳ್ತಾ ಇದ್ದದ್ದು ಅದೇ. ಅಂತಕರ ಅತಿಥಿ ಆಗಬೇಡ. ಈಗ ಕೊಡುವವರು ಹಾ ಕೊಡಲಿ, ಬೇಡುವವರು ಎಂಥವ್ರು ಎನ್ನುವುದನ್ನು ನೋಡಿ ಆದ್ರೂ ಕೊಡಬೇಕು. ಹಾ ಬೇಡುವ ಇವ ಸರಿ ಇದ್ದಾನೆ ನಂಬುವುದಲ್ಲ. ಕೆಲವು ಬೇಡುವವರನ್ನೆಲ್ಲ ನಾವು ಕೇಳಿದ್ದೇವೆ. ಓ ಅಲ್ಲಿ ಹಾ ಬಲಿಚಕ್ರವರ್ತಿಯಲ್ಲಿ ಈಗ ಒಬ್ಬ ಬಂದಿದ್ದಂತೆ, ಹಾ 3 ಅಡಿ ನೆಲವನ್ನು ಕೊಡು ಎಂದು ಕೇಳುತ್ತಾ. ಹಾ ಅದು ದಾನ. ಹಾ, ಅದೇ ಅದೇ ಅದೇ, ಇದು ದಾನ ಅಲ್ಲ. ಆ 3 ಅಡಿ ಹಾ. ಅದೆಷ್ಟಾಯ್ತು? ಅದು ದಾನ. ಪಾತಾಳಕ್ಕೆ ಕೆಟ್ಟಿದ್ದಾನೆ. ಹೌದು. ಅಲ್ಲ, ಅಂತವರು 3 ಅಡಿ ನೆಲವನ್ನು ಕೊಡುವಂತ ದಾನವಾಗಿ ಬೇಡಿ ಪಡೆದಿದ್ದಾನೆ. ಬೇಡಿ ಪಡೆದಿದ್ದಾನೆ. ಹೌದು, ಹೌದು. ಬೇಡಿ ಪಡೆದದ್ದು ದಾನ. ಹೌದು. ಇದಾಗಲ್ಲಪ್ಪ. ಹಾ. ನೀನು ಕೊಡುವುದು ನಾನು ತೆಗೆದುಕೊಂಡು ಇದ್ದಾನಲ್ಲ, ತುಳಸಿ ನೀರು ಬಿಡುವ ಕ್ರಮ ಇಲ್ಲ. ಕೊಟ್ಟು ಕೊಡುವುದು ತಗೊಂಡು ಅಷ್ಟೇ, ಅವರದ್ದೇ ಅಲ್ವಾ? ಇದೆಲ್ಲ ನನ್ನ ಎದುರಿ ನಡೆಯುವುದಿಲ್ಲ. ಯಾಕೆ? 5 ಗ್ರಾಮ ಅಲ್ಲ, ಹಾ ಸೂಜಿಯ ಮನೆ ಊರುವಷ್ಟು ಸ್ಥಳವನ್ನು ಹಾ. ಸಂಧಾನದ ಮೂಲಕ ಕೊಡೆ. ನನ್ನ ಹತ್ತಿರ ಪೆಟ್ಟು ತಿನ್ನದೆ ಇಲ್ಲಿಂದ ಹೋಗ್ತೀಯ, ಪೆಟ್ಟು ಕೊಟ್ಟು ಕಳಿಸ್ಬೇಕು. ಪೆಟ್ಟು ತಿನ್ನುವ ವಿಚಾರ ಒತ್ತಟ್ಟಿಗೆ ಇರ್ಲಿ. ಸಣ್ಣಿಂದ ಅದೇ ಅಭ್ಯಾಸ ಆಗಿದೆ ನಿನಗೆ. ನಮಗೆ ಪೆಟ್ಟು ತಿಂದ ಅಭ್ಯಾಸವೇ ಇಲ್ಲ. ನಾವು ಕೆಲವು ಕಡೆಗೆ ಹೋಗಿ ಅವರಿಗೆ ಪೆಟ್ಟು ಕೊಟ್ಟು ಮತ್ತು ಬಂದಿದ್ದೇವೆ. ಸೊಲುಗೆ ಮಾತಾಡಿದ್ರೆ ಜಾಗ್ರತೆ. ನಾನು ಪಡೆಯುವ ಪ್ರಯತ್ನ ಮುಂದುವರಿಸ್ತೇನೆ. ನಾನು ಪಡೆಯುತ್ತೇನೆ. ದುಶ್ಯಾಸನ,
ಎಲವು ಪಾತಕಿ ಬರಿದೆ ಸಾಯದೆ ಒಲಿದು ಪಾಂಡವರುಗಳ ಕೂಡಿಕೋ ಒಲಿದು ಪಾಂಡವರುಗಳ ಕೂಡಿಕೋ ಹೊಲಿಸಲಾರೇನು ಸರ್ವತ ಕೊಳುಗುಳದಿ ನಿನ್ನ ಎಲ್ಲವೋ ಪಾತಕಿ ಘಂಟಾಘೋಷವಾಗಿ ತುಂಬಿದ ಸಭೆಯಲ್ಲಿ ಉದ್ಘೋಷಿಸ್ತಾ ಇದ್ದೀರಿ. ಯಾವ ಭಯವೂ ಇಲ್ಲ, ಯಾವ ಅಳುಕೂ ಇಲ್ಲ, ಯಾವ ಸಂಕೋಚವೂ ನನಗಿಲ್ಲ. ಸುಯೋಧನ, ಇಲ್ಲಿಯವರೆಗೆ ನಿನ್ನನ್ನು ಪಾತಕಿ ಅಂತ ನೇರವಾಗಿ ಸಂಬೋಧಿಸಿದವರು ತುಂಬಾ ವಿರಳ. ಯಾಕೆ? ಹೇಳುವುದಕ್ಕೆ ಭಯ, ಗೊತ್ತಿಲ್ಲ ಅಂತ ಅಲ್ಲ, ಆದ್ರೆ ನಿರ್ಭೀತನಾಗಿ ನಾನು ಹೇಳ್ತಾ ಇದ್ದೇನೆ. ರಾಯಭಾರಿಯಾಗಿ ಬಂದಂತ ನನ್ನನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕಿತ್ತು. ಇದು ಒಂದು ರಾಷ್ಟ್ರದ ಮರ್ಯಾದೆಯ ಪ್ರಶ್ನೆ, ಗೌರವದ ಪ್ರಶ್ನೆ, ಪ್ರತಿಷ್ಠೆಯ ಪ್ರಶ್ನೆ. ರಾಷ್ಟ್ರ ಗೌರವವನ್ನೇ ಕಳೆದಿದ್ದೀಯಲ್ಲ ನೀನು. ರಾಯಭಾರಿ ಯಾರೇ ಆಗಿರಲಿ, ರಾಯಭಾರಿ ಆ ಸ್ಥಾನಕ್ಕೆ ಗೌರವ. ಅದನ್ನು ಬಿಟ್ಟು ಯಕ್ಕಶ್ಚಿತವಾಗಿ ನನ್ನ ನಡೆಸಿಕೊಳ್ಳುವುದರ ಜೊತೆಯಲ್ಲಿ ನನ್ನನ್ನೇ ಬಂಧಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡಿದ್ದೀಯ. ಎಲ್ಲವೋ ಪಾತಕಿ, ಇಲ್ಲಿಯವರೆಗೆ ಧರ್ಮರಾಜನ ಮುಖವಾಣಿಯಾಗಿ ನಾನು ಮಾತಾಡಿದ್ದೆ. ಈಗ ಹಾಗಲ್ಲ, ಸ್ವತಂತ್ರ ಕೃಷ್ಣನಾಗಿ ಮಾತನಾಡ್ತಾ ಇದ್ದೇನೆ. ಅನೇಕ ಪಾತಕ ಕಾರ್ಯಗಳನ್ನು ನೀನು ಎಸಗಿದವ. ಸಮರ್ಥನೆ ಎಷ್ಟೋ ಮಾಡಬಹುದು, ಆತ್ಮವಂಚನೆ ಮಾಡಿಕೊಳ್ಳುವುದಕ್ಕಾಗ್ತದ? ಈ ಪ್ರಪಂಚದಲ್ಲಿ ಯಾರನ್ನಾದರೂ ವಂಚಿಸಿದರು ಆತ್ಮವನ್ನು ವಂಚಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಆದ್ರಿಂದಲೇ ಪಾತಕ ಕಾರ್ಯ ನಿರ್ಣಯ ಆಗುವುದು ಆತ್ಮದ ನಿರ್ಧಾರದ ಮೇಲೆ. ನಿನ್ನನ್ನು ಸ್ಪಷ್ಟವಾಗಿ ಘಂಟಾಘೋಷವಾಗಿ ಸಾರ್ತೇನೆ. ಪಾತಕಿ ಯಾಕೆ? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸದಲ್ಲಿ ಮತ್ತೆ ಗುರುತಿಸಿ ಹಿಡಿದ್ರಿ ಅಂತ ಆದ್ರೆ ಅವರು ಅದೇ ನಿಬಂಧನೆಗೆ ಒಳಪಟ್ಟು ಹೋಗಬೇಕು. ನೀನು ಮಾಡಿದ್ದೇನು? ಗಾಂಧಾರದಿಂದ ಕನಿಕಾ ಎನ್ನುವಂತಹ ಬ್ರಾಹ್ಮಣನನ್ನು ಕರೆಸಿ ಆತನಿಗೆ ಹಣದ ಆಮಿಷವನ್ನು ತೋರಿಸಿ ಪಾಂಡವರು ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಆಭಿಚಾರಿಕ ತಂತ್ರದಿಂದ ಅವರನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟವ ನೀನು. ಅದೇ ಸಂದರ್ಭದಲ್ಲಿ ಯಕ್ಷ ಪ್ರಶ್ನೆಯ ಪ್ರಸಂಗ ನಡೆದು ಹೋದದ್ದು. ಇದು ಪಾತಕ ಕಾರ್ಯ ಅಲ್ಲದೆ ಮತ್ತೇನು? ಬರಿದೆ ಸಾಯಬೇಡ. ಯಾಕೆ ಗೊತ್ತಾ? ನಿನ್ನಂಥವರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಪಾಂಡವರು ಹುಟ್ಟಿನಿಂದ ಅರ್ಹತೆಯನ್ನು ಸಂಪಾದಿಸಿದವರಾದರೂ ಅಧಿಕಾರವನ್ನು ಗಳಿಸುವಲ್ಲಿ ಉಳಿಸಿಕೊಳ್ಳುವಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಬೇಕಾಯಿತು. ನಿನಗೆ ಹಾಗಲ್ಲ, ಅನಾಯಾಸವಾಗಿ ಅಧಿಕಾರ ಲಭ್ಯ ಆಯಿತು. ಮಾತ್ರ ಅಲ್ಲ, ಸಿಕ್ಕಿದ ಅಧಿಕಾರವನ್ನು ಸಮರ್ಥವಾಗಿ ನಿಭಾಯಿಸಿದವ ನೀನು. ಪ್ರಪಂಚದಲ್ಲಿ ಯಾರಿದ್ದಾರೆ ಈ ಭೂತಳದಲ್ಲಿ ನಿನ್ನನ್ನು ಹೋಲುವವರು? ಕಾರಣ ಏನು ಗೊತ್ತಾ? ಒಂದು ಕಾಲದಲ್ಲಿ ವೇದವ್ಯಾಸರಿಂದಲೇ ಚೂರು ಚೂರಾಗಿ ಬಿದ್ದಂತ 101 ಪಿಂಡಗಳಾದಂತಹ ನಿಮ್ಮನ್ನು ರಕ್ಷಿಸಿ ಬೆಳೆಸಿದವರು ಅವರು. ಪಾಂಡವರು ಮಂತ್ರದಿಂದಲೇ ಹುಟ್ಟಿದವರು. ಒಂದು ಕಡೆ ದುರ್ವಾಸರ ಮಂತ್ರ, ಮತ್ತೊಂದು ಕಡೆ ವೇದವ್ಯಾಸರ ಮಂತ್ರ. ಇರುವರು ತ್ರಿಕಾಲ ಜ್ಞಾನಿಗಳು. ಆದ್ದರಿಂದಲೇ ಅವರ ಮಂತ್ರಕ್ಕೆ, ಅವರ ವ್ಯಕ್ತಿಗೆ ಬೆಲೆ ಕೊಡಬೇಕು ಎನ್ನುವಂತಹ ಕಾರಣಕ್ಕಾಗಿ ನಿನ್ನನ್ನು ಒಲಿಸುವುದಕ್ಕೆ ನನಗೂ ಮನಸ್ಸಿಲ್ಲ, ಕೊಲಿಸಲಾರೆ. ಪಾಂಡವರು ನಿನ್ನನ್ನು ಕೊಲ್ಲುವುದಾಗಲಿ ಕಾಯುವುದಾಗಲಿ ಅದಕ್ಕೆ ಕಾರಣೀಕರ್ತ ನಾನು. ಪಾಂಡವರು ಕೇವಲ ನನ್ನ ಕೈಯಾಯುಧ ಮಾತ್ರ. ನನ್ನ ಹೇಳಿಕೆಯಂತೆ, ನನ್ನ ಸಂಕಲ್ಪದಂತೆ ಕಾರ್ಯೋನ್ಮುಖರಾಗುವವರು ಪಾಂಡವರು. ಆದ್ದರಿಂದಲೇ ನಿನ್ನನ್ನು ಉಳಿಸುವ, ನಿನ್ನನ್ನು ಬೆಳೆಸುವ, ನಿನ್ನನ್ನು ಅಳಿಸುವ ಸಂಪೂರ್ಣ ಕರ್ತೃತ್ವ ನನ್ನಲ್ಲುಂಟು. ಪಾಂಡವರನ್ನು ಒಲಿದು ಕೂಡಿಕೊಂಡೆ ಅಂತಾದ್ರೆ ಖಂಡಿತ ನಿನ್ನನ್ನು ಕೊಲಿಸಲಾರೆ. ಸಂಧಾನಕ್ಕೂ ಎನೆಧರಾ ದೀಪ ನುಡಿದ, ಎನಿಧರಾ ದೀಪ ನುಡಿದ ಧನುಜರಿ ಪೂನಿ ಇಳೆಯ ಭಾರವ, ಧನುಜರು ಪೂನಿ ಇಳೆಯ ಭಾರವ ಮನೆಯಲವು ತೋರಿಸಿರು
ಬಂದಿರೊಲಿದು ಪಾಂಡವರುಗಳ ಕೂಡಿಕೋ. ಗೊತ್ತಾಯ್ತು ಕೃಷ್ಣ, ನಿನ್ನ ಮಾತಿನಿಂದ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಹಾಗಾದ್ರೆ ಕೊಲ್ಲುವವರು ಪಾಂಡವರಲ್ಲ, ಕೊಲಿಸುವವನು ನೀನು. ಕೊಲ್ಲುವ, ಕೊಲಿಸುವ, ಕಾಯುವ ಕರ್ತೃತ್ವ ತನ್ನದ್ದು ಕೌರವ ಎಂದು ಎಚ್ಚರಿಸ್ತಾ ಇದ್ದೀಯ. ಗೊತ್ತು ಕೃಷ್ಣ, ಅದೆರಡೂ ಯೋಗ್ಯತೆ ಇರುವುದು ನಿನಗೊಬ್ಬನಿಗೆ ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ನೀನು ಹುಟ್ಟುವಾಗ ನಭೋವಾಣಿಯೇ ಹಾಗೆ ಮೊಳಗಿತ್ತಂತೆ. ಧರ್ಮ ಸಂಸ್ಥಾಪನೆಗಾಗಿ ಒಂದು ಶಕ್ತಿ ದರಗಿಳಿದು ಬರುತ್ತದೆ. ಜಾತ ಕಂಸ ವಧಾರ್ಥಾಯ ಭೂಭಾರ ಹರಣಾಯ ಚ. ಭೂಭಾರದ ಹರಣಕ್ಕಾಗಿ, ಭೂಮಿಯ ಭಾರವನ್ನು ತಗ್ಗಿಸುವುದಕ್ಕಾಗಿ ಹೀಗೊಂದು ಶಕ್ತಿ ಹುಟ್ಟಿ ಬರುತ್ತದೆ ಎಂದು. ದೇವಕಿಯ ಹೊಟ್ಟೆಯಿಂದ ಹುಟ್ಟಿದವ ನೀನು, ಕಂಸನನ್ನು ಕೊಂದು ಕಳೆದವ ನೀನು, ಭೂಮಿಯ ಭಾರವನ್ನು ಇಳುವವ ನೀನು ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕೆ ಕೃಷ್ಣ? ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇಲ್ಲಿ ಪಾಂಡವರು ಕೇವಲ ನಿಮಿತ್ತ ಮಾತ್ರರು. ನೀನು ಮಾಯಾ ಮನುಜ, ಸಾಮಾನ್ಯ ಮಾನವ ನೀನಲ್ಲ. ಮೇಲಿನಿಂದ ಇಳಿದು ಬಂದವ, ಅವತರಣಗೈದವ ಕೃಷ್ಣ. ಹಾಗಾಗಿ ನಿನ್ನಲ್ಲಿ ನಾನು ಭಿನ್ನವಿಸಿಕೊಳ್ಳುವುದು. ಹಿಂದೆ ರಾವಣ ಕಂಸ ಮುಖ್ಯರ, ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ ನೀ, ಕೊಂದು ಮುಕ್ತಿಯ ಕರುಣಿಸಿದೆ ನೀ. ಎಂದರಿತು ವೈರದಿತವಾಂಗ್ರಿಯ ಒಂದು ತಿಗೆನು. ಕಾಣುವವರ ಕಣ್ಣಿಗೆ ಕೇವಲ ಗೋಪಕುಮಾರನಾಗಿ ನೀನು ಕಾಣಿಸಿಕೊಳ್ಳುತ್ತಿದ್ದರು. ನಿನ್ನಲ್ಲಿ ಅಂತಸ್ಥವಾಗಿರುವಂತಹ ಶಕ್ತಿ ಏನು ಎನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಶಿಕ್ಷ ರಕ್ಷಾಸವನ ದೀಕ್ಷಿತ ನೀನು. ಶಿಷ್ಟರನ್ನು, ಸಾತ್ವಿಕರನ್ನು ರಕ್ಷಣೆ ಮಾಡುವವ, ಅಧರ್ಮಿಗಳನ್ನು ಕೊಲ್ಲುವವ. ಈ ಪರಮ ಸತ್ಯವನ್ನು ನಾನು ಅರಿತಿದ್ದೇನೆ ಕೃಷ್ಣ. ಕೇವಲ ಸಾಮಾನ್ಯರಿಗೆ ಈ ಕೌರವ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಸಭೆಯಲ್ಲಿ ಬಿಕ್ಕಿ ಬೀರಿದ್ದಾನೆ. ನೋಡುವವರಿಗೆ ಸಾಮಾನ್ಯರ ಕಣ್ಣಿಗೆ ಅದು ಹಾಗೆ ಕಾಣಬಹುದು. ಎಲ್ಲವುದಕ್ಕೂ ಒಂದೊಂದು ಅರ್ಥ ಇದೆ ಕೃಷ್ಣ. ನೀನು ನಮ್ಮ ಸಭೆಯನ್ನು ಪ್ರವೇಶಿಸಿರುವಂತೆ ನಿನ್ನ ಬಾಲ್ಯ ಜೀವನದ ಎಲ್ಲ ಚಟುವಟಿಕೆಗಳನ್ನು ಚಿತ್ರದ ಮೂಲಕ ನಾವು ಚಿತ್ರಿಸಿದ್ದೇವೆ. ಅದು ಕೌರವ ನಿನಗೆ ಮಾಡುವ ಆರಾಧನೆಯ ಕೃಷ್ಣ. ನಿನ್ನ ಭಜನಾ ಮಂಡಳಿಯವರೇ ಹೇಳುವುದಲ್ವೇ, ಬೆಣ್ಣೆಯ ಕಳ್ಳ ಬಂದ, ಹೆಣ್ಣಿನ ಮಳ್ಳ ಬಂದ, ಇತ್ಯಾದಿ ಇತ್ಯಾದಿಯಾಗಿ ಹಾಡಿ ಹೊಗಳುತ್ತಾರೆ. ಅಂತಹ ಭಾಗವತರು ಹಾಗೆ ಹೇಳಿದ್ರು ನೀನು ಅವರಿಗೆ ಮುಕ್ತಿಯನ್ನು ಕೊಡ್ತೀಯ. ಆ ಸತ್ಯವನ್ನು ನಾನು ತಿಳಿದಿದ್ದೇನೆ. ವಿರೋಧ ಭಕ್ತಿ ಕಂಸನೋ ರಾವಣನೋ ಇಂಥವರು ಪಡೆದಿರುವುದು, ಅದನ್ನು ನಾನು ಅನುಸರಿಸುತ್ತಿರುವುದು. ಹಾಗಾಗಿಯೇ ದೇವನಾಗಿ ಮಾನವನಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ನೀನು ಬರುತ್ತಿರುವವ ದೇವ ಎನ್ನುವ ಕಾರಣಕ್ಕಾಗಿ ಅದೆಲ್ಲ ಆರಾಧನಾ ಮನೋಭಾವದಿಂದಲೇ ನಾನು ವ್ಯವಸ್ಥೆಯನ್ನು ಮಾಡಿಸಿರುವುದು. ಮುತ್ತು ರತ್ನ ವಜ್ರ ವೈಡೂರ್ಯ ಬಿಕ್ಕಿ ಬೀರಿದ್ದೇನೆ. ಹೌದು, ಬರುತ್ತಿರುವವ ಸಾಮಾನ್ಯದವಲ್ಲ, ಶ್ರೀಪತಿ. ಅದು ಶ್ರೀ, ನೀನು ಪತಿ, ಅದು ನಿನಗರ್ಪಿತ. ನಿನ್ನಂತಹ ಶ್ರೀರಮಣ ಬರುವಾಗಲೂ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟು ಪ್ರಯೋಜನ ಏನು ಕೃಷ್ಣ? ಹಾಗಾಗಿ ಸಮರ್ಪಣಾ ಭಾವದಿಂದ ಅದನ್ನು ಬಿಕ್ಕಿದ್ದೇನೆ, ಬೀರಿದ್ದೇನೆ. ನಿನ್ನ ಪದಸ್ಪರ್ಶ ಅದಕ್ಕಾಗಲಿ ಎನ್ನುವಂತಹ ಸದುದ್ದೇಶದಿಂದ ಕೃಷ್ಣ. ನಾನು ಪಾಂಡವರನ್ನು ವಿರೋಧಿಸುತ್ತಿರುವುದು ಅದಕ್ಕಾಗಿ. ಪರ್ಯಾಯವಾಗಿ ನಿನ್ನನ್ನು ವಿರೋಧಿಸ್ತಾ ಇದ್ದೇನೆ. ರಾವಣ, ಕುಂಭಕರ್ಣ, ಕಂಸ ಇಂತಹ ದಾನವರು ಹೇಗೆ ನಿನ್ನನ್ನು ವಿರೋಧ ಭಕ್ತಿಯಿಂದ ವಿರೋಧಿಸಿ ಆ ಮೂಲಕ ಮುಕ್ತಿ ಸಾಮ್ರಾಜ್ಯವನ್ನು ಸೂರೆಗೊಂಡಿದ್ದಾರೋ, ಹಾಗೆ ಪಾಂಡವರನ್ನು ವಿರೋಧಿಸುವುದರ ಮೂಲಕ ನಿನ್ನನ್ನು ವಿರೋಧಿಸಿ ನಾನು ಆ ಮುಕ್ತಿಯನ್ನು ಪಡೆಯುವ ಇಚ್ಛೆ ಉಳ್ಳವನಾಗಿದ್ದೇನೆ. ಆದ್ದರಿಂದ ಹಾಗಾದ್ರೆ ಪುರವನ್ನು ಮಾಡುವುದಕ್ಕೆ ಸಿದ್ಧರಿದ್ದೀಯ? ಹಲ್ಲದಾಸಗಳಿಲ್ಲ
ನುಡಿದ ಧುರ ಕೃಷ್ಣ, ನಾನು ಹೇಳುತ್ತಿರುವುದು ಧುರ, ನಾನು ಸಾರುತ್ತಿರುವುದು ಧುರ, ನಾನು ಬಯಸುತ್ತಿರುವುದು ಧುರ. ಧುರಕ್ಕೆ ಬೆದರುವನಲ್ಲ, ರಿಪುಗಳ ಕರೆದು ಕೊಡುವವನಲ್ಲ ರಾಜ್ಯವ. ಹರಣದಾಸೆಗಳಿಲ್ಲ, ಖಂಡಿತ ಇಲ್ಲ. ಶತಸಿದ್ಧ. ಹಾಗಾದ್ರೆ ದುರವೀಳ್ಯವನ್ನ ಕೊಡಬಹುದಲ್ಲ? ಈಗ ಅದನ್ನೇ ಮಾಡುತ್ತೇನೆ. ಸರಿ ಕೊಡು. ಬಿಂಬಲಕ್ಕೆ ಭೂಪರ ನೆರಹಿ, ಬಿಂಬಲಕ್ಕೆ ಭೂಪರ ನೆರಹಿ, ಕುರುಮಂಡಲಕ್ಕೆ ಸನ್ನಹವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕುರುಮಂಡಲಕ್ಕೆ ಸನ್ನಹವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಹದಲ್ಲಿ ನಿನ್ನಡಿಯೋಳೆನ್ನಯ, ಕಲಹದಲ್ಲಿ ನಿನ್ನಡಿಯೋಳೆನ್ನಯ, ತನಯ ನೈಗೆ ಸಮರ್ಪಿಸುವೆ ಎನ್ನಯ, ತನಯ ನೈಗ ಸಮರ್ಪಿಸುವೆ, ಸಮರ್ಪಿಸುವೆ, ಸಮರ್ಪಿಸುವೆ. ಈಗ ತಳುಕೆ ಎದು ತಳುಕೆ ದಿಟವೆಂದೆನುತ ವೀಲವನಿತ ಅಚ್ಯುತಗೆ. ಧುರ, ಧುರಕ್ಕೆ ನಾನು ಬೆದರುವವ ಅಲ್ಲವೇ ಅಲ್ಲ. ಹೇಗೆ ಸುಸ್ಪಷ್ಟವಾಗಿ ನಿನ್ನಲ್ಲಿ ನಾನು ನುಡಿದಿದ್ದೇನೆಯೋ ಹಾಗೆಯೇ ನಡೆದುಕೊಳ್ಳುವವ ಈ ದುರ್ಯೋಧನ. ಈ ದುರ್ಯೋಧನನ ಮಾತಿನಲ್ಲಿ ಯಾವ ಅನುಮಾನಕ್ಕೂ ಆಸ್ಪದ ಇಲ್ಲ. ಸೂಜಿಯ ಮೊನೆಯುವಷ್ಟು ಸ್ಥಳವನ್ನು ಸಂಧಾನದ ಮೂಲಕ ಕೊಡೆ 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 ಕೊಡೆ, ಇದು ನಿರ್ಧಾರ. ಈ ನನ್ನ ನಿರ್ಧಾರ ಎನ್ನುವುದು ಮೇರುವಿನಂತೆ ಅಚಲ, ಧ್ರುವದಂತೆ ಸುಸ್ಥಿರ. ಇಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಕೃಷ್ಣ, ಕೊಡುತ್ತೇನೆ ದುರವೀಳ್ಯವನ್ನು. ಈ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡುವಲ್ಲಿ ನೀನಿನ್ನು ಪ್ರಯತ್ನಿಸಕೂಡದು ಕೃಷ್ಣ, ಪ್ರಯತ್ನಿಸಬಾರದು. ಇದು ಇದು ಬಂಗಾರದ ಹರಿವಾಣ. ಈ ಬಂಗಾರದ ಹರಿವಾಣದಲ್ಲಿ 5 ವೀಳ್ಯದ ಎಲೆಗಳನ್ನ ಇಟ್ಟಿದ್ದೇನೆ. ಪಂಚಭೂತಗಳ ಸಂಕೇತ. 1 ಅಡಿಕೆಯನ್ನು ಇಟ್ಟಿದ್ದೇನೆ. 1 ಲಕ್ಷ, ಅದು 1 ಲಕ್ಷ ಕೃಷ್ಣ. ಇನ್ನು ಈ ನನ್ನ ಲಕ್ಷ್ಯವಂತ ಭೇದಕ್ಕೆ ನೀನು ಪ್ರಯತ್ನಿಸಬಾರದು. ಬರುವಂತ ಮಾರ್ಗಶೀರ್ಷ ಶುದ್ಧ ತ್ರಯೋದಶಿ ಭರಣಿ ನಕ್ಷತ್ರದಂದು ಧರ್ಮಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರಕ್ಕೆ ಪಾಂಡವರು ಯುದ್ಧದ ಸಿದ್ಧತೆಯಿಂದ ಬಂದು ಸೇರಲಿ. ನಾನು ಅಲ್ಲಿಗೆ ಬರುತ್ತೇನೆ ಕೃಷ್ಣ. ಯುದ್ಧದ ಸಿದ್ಧತೆಗಾಗಿ ಪಾಂಡವರಿಗೆ ಅಲ್ಲಿ ಆ ಕುರುಕ್ಷೇತ್ರದ ರಣಾಂಗಣದಲ್ಲಿ ಯುದ್ಧ ಕೋಲಾಹಲ ನಡೆಯಲಿ, ಸಮರ ಸಂಗ್ರಹವಾಗಲಿ. ಬರುತ್ತೇನೆ. ಸಮರ, ಮಹಾಭಾರತ ಯುದ್ಧ ಘಟಿಸಲಿ. ಕೃಷ್ಣ, ನೀನು ಮಾಡುವಂತಹ ಭೂಭಾರ ಹರಣ, ಆ ಕಾರ್ಯಕ್ಕೆ ನಾನು ಸಹಾಯಿಯಾಗಿ ನಿಲ್ಲುತ್ತೇನೆ. ಪ್ರಪಂಚದಲ್ಲಿರುವಂತಹ ನಾನಾ ದೇಶದ ರಸಗಳನ್ನೆಲ್ಲ ಕಲೆ ಹಾಕುತ್ತೇನೆ. ಯುದ್ಧ ಕೋಲಾಹಲ ರಣಯಜ್ಞ ನಡೆಯಲಿ. ಆ ರಣಯಜ್ಞಕ್ಕೆ ಅಧರ್ಮಿಗಳ ಆಹುತಿಯಾಗಲಿ ಕೃಷ್ಣ, ಆಹುತಿಯಾಗಲಿ. ಕೊನೆಯದಾಗಿ ಆ ಸಮರಾಂಗಣಕ್ಕೆ ನಾನು ಬರುತ್ತೇನೆ. ಕಲಹದಲ್ಲಿ ನಿನ್ನಡಿಯೋಳೆನ್ನಯ ಚಿರವ ನೈದ ಸಮರ್ಪಿಸುವೆ ಕೃಷ್ಣ.
ಬೇಕು ಬೇಕು, ಯುದ್ಧ ಬೇಕು. ಆರಣ ಯಜ್ಞದ ಪೂರ್ಣಾಹುತಿಗೆ ಈ ದುರ್ಯೋಧನನ ತಲೆ ಆಹುತಿಯಾಗಲಿ ಕೃಷ್ಣ, ಆಹುತಿಯಾಗಲಿ. ಮಾಧವಂ ದೃಢ ಕೃಪಗಾಂಗೇಯರಿಗೆ ಪೇದು ದ್ರೋಣ ಪರಾಂಗೇಯರಿಗೆ ಪೇದು ಮರಣವು ಬಯಸಿದ್ವೈ ಖಳವು ಮರಣವು ಬಯಸಿರ್ಪೈ ಖಳವು ಮಗುಳೆನ್ನ ದೂರದಿರಿ ನಗೆ ಬರದೆ ಹೋದೀತ ಬಹಳ ಬುದ್ಧಿವಂತ ಹೌದೀತ, ಕುಟಿಲ ರಾಜಕಾರಣಿ ಹೌದೇ ಹೌದು. ಇದು ಒಂದಾದ್ರೂ ಸತ್ಯವೋಯಿತ ಹೇಳಿದ್ದು ಕೇವಲ ನಾಟಕ. ಇದು ತುಂಬಿದ ಸಭೆಯಲ್ಲಿ ನನ್ನನ್ನು ಕಟ್ಟುವುದಕ್ಕಾಗಿ ಪ್ರಯತ್ನ ಪಟ್ಟ. ಯಾಕೆ? ಪಾಂಡವರನ್ನು ಪಂಚಪ್ರಾಣದಂತೆ ರಕ್ಷಿಸುತ್ತೇನೆ ಅಂತ ಅತ್ತೆಗೆ ಮಾತು ಕೊಟ್ಟವ ನಾನು. ಈಗಾಗಲೇ ನಾನು ಪಾಂಡವರ ಪಕ್ಷ, ಬಲರಾಮ ಸಹಿತ 3 ಅಕ್ಷೋಹಿಣಿ ಯಾದವ ಸೇನೆ ಇವನ ಪಕ್ಷ. ಇದು ಪೂರ್ವ ನಿರ್ಧರಿತವಾಗಿ ಹೋಗಿದೆ. ನನ್ನೊಬ್ಬರನ್ನು ಬಂಧಿಸಿ ಇಲ್ಲಿಯೇ ಇರಿಸಿಕೊಂಡ್ರೆ ಪಾಂಡವರು ದುರ್ಬಲರಾಗ್ತಾರೆ. ಸುಲಭದಲ್ಲಿ ಪಾಂಡವರನ್ನು ಮಣ್ಣುಗೂಡಿಸಬಹುದು ಎನ್ನುವ ಲೆಕ್ಕಾಚಾರ. ಆ ಲೆಕ್ಕಾಚಾರ ತಲೆ ಕೆಳಗಾಯಿತು. ನನ್ನನ್ನು ಕಟ್ಟುವುದಕ್ಕೆ ಆಗಲಿಲ್ಲ. ಅವನ ಹಗ್ಗದಿಂದ ಅವನೇ ಕಟ್ಟು ಒಡೆಯಲ್ಪಟ್ಟ. ತುಂಬಿದ ಸಭಿಕರೆಲ್ಲ ನನ್ನತ್ತ ಕಣ್ಣರಳಿಸಿ ನೋಡುವುದಕ್ಕೆ ತೊಡಗಿದರು. ಈತ ಎಂತಹ ಪವಾಡ ಪುರುಷ! ಪರಸ್ಥಳದಲ್ಲಿ ಏಕಾಂಗಿಯಾಗಿ ಕಟ್ಟುವುದಕ್ಕೆ ಬಂದಂತ ಎಲ್ಲ ಯೋಧರನ್ನು ಸ್ತಂಭೀಭೂತರಾಗಿಸಿ ಹಗ್ಗದಿಂದ ಹೊರ ವಿಜೃಂಭಿಸಿದನಲ್ಲ. ನಿಜವಾಗಿಯೂ ಈತ ಅಲೌಕಿಕ ಶಕ್ತಿ ಸಂಪನ್ನನೇ ಹೌದು. ಈತ ಪಾಂಡವರ ಪಕ್ಷದಲ್ಲಿದ್ದರೆ ನಿಜವಾಗಿಯೂ ಧರ್ಮದ ಪಕ್ಷಕ್ಕೆ ಗೆಲುವಾಗ್ತದೆ ಎಂಬ ನಿರ್ಣಯಕ್ಕೆ ಬಂದುದನ್ನು ಈತ ಗಮನಿಸಿದ. ಅವರ ಮುಖಲಕ್ಷಣದಿಂದಲೇ ತಿಳಿದುಕೊಂಡ. ಕೂಡಲೇ ತನ್ನ ಧಾಟಿ ಧೋರಣೆಯನ್ನು ಬದಲಾಯಿಸುವ ನಾಟಕವನ್ನು ಮಾಡಿದ. ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ. ಹಾಗಾಗಿಯೇ ನಡೆಯುವಂತಹ ಕದನ ಕೋಲಾಹಲದಲ್ಲಿ ನಿನ್ನ ಪದಮೂಲದಲ್ಲಿ ನನ್ನ ತಲೆಯನ್ನ ಸಮರ್ಪಿಸುತ್ತೇನೆ. ಎಲ್ಲವರು ತಲೆದೂಗುವುದಕ್ಕೆ ತೊಡಗಿದರು. ನಾವು ತಿಳಿದ ಹಾಗೆ ಕೌರವ ಅಲ್ಲ. ಕೌರವನ ಅಂತಸ್ಥವಾದಂತ ದೃಷ್ಟಿ ಧೋರಣೆಯೇ ಬೇರೆ. ನಿಜವಾಗಿ ಮೆಚ್ಚಬೇಕು. ಇದು ಇವನ ಉಪಾಯ. ಆದ್ರೆ ನೆನಪಿಟ್ಟುಕೊಳ್ಳಿ, ದ್ರೋಣಾಚಾರ್ಯರೇ, ಭೀಷ್ಮಾಚಾರ್ಯರೇ, ಕೃಪಾಚಾರ್ಯರೇ, ಊರ ಪ್ರಮುಖರೇ ನೆನಪಿಟ್ಟುಕೊಳ್ಳಿ, ಈತ ಬಯಸುತ್ತಿರುವುದು ಖಂಡಿತ ಮುಕ್ತಿಯನ್ನು ಅಲ್ಲವೇ ಅಲ್ಲ. ರಾವಣ ಯಾರು? ಕುಂಭಕರ್ಣ ಯಾರು? ಅವರೆಲ್ಲ ಶಾಪಗ್ರಸ್ತರು. ಮೊದಲೇ ವರವನ್ನು ಪಡೆದವರು. ಒಲಿದು 7 ಜನ್ಮವು, ಮುನಿದು 3 ಜನ್ಮವು. ಮುನಿದು 3 ಜನ್ಮ ಆದೀತು. ನಿನ್ನ ವಿರೋಧಿಯಾದರೂ ಹುಟ್ಟಿದರೂ ಚಿಂತೆ ಇಲ್ಲ. ಆದಷ್ಟು ಬೇಗ ನಿನ್ನಿಂದಲೇ ನಾವು ನಾಶವಾಗಿ ನಿನ್ನ ಸ್ಥಾನವನ್ನು ಸೇರಿಕೊಳ್ಳುತ್ತೇವೆ. ಮೊದಲೇ ಪಡೆದ ವರ. ಇವ ಯಾವಾಗ ವರ ಪಡೆದದ್ದು? ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಇವನಿಗೆ ಅವಕಾಶವೇ ಇಲ್ಲ. ಹಾಗಾದ್ರೆ ಇದು ಏನು? ಇದು ಕೇವಲ ನಾಟಕ. ಮರಣವಂ ಬಯಸುತ್ತೀರ್ಪನಿ ಖಳಂ, ಮುಕ್ತಿಯನ್ನಲ್ಲ. ಆಮೇಲೆ ನನ್ನನ್ನು ಯಾರೂ ದೂರಬೇಡಿ. ಪಾಂಡವರನ್ನು ಎಷ್ಟು ಹೊತ್ತಿಗೂ ಸಂಧಾನಕ್ಕೆ ಒಡಂಬಡಿಸಿ ಆಗಬಹುದಾದಂತಹ ರಕ್ತ ಕ್ರಾಂತಿಯನ್ನು ತಪ್ಪಿಸಿ ವಿಶ್ವಶಾಂತಿಯನ್ನು ಸಾಧಿಸುವುದಕ್ಕೆ ಅನವರತವೂ ನಾನು ಪ್ರಯತ್ನಶೀಲನಾಗ್ತೇನೆ. ಯುದ್ಧ ಪ್ರಾರಂಭ ಆದರೂ, ಯುದ್ಧ ಮಧ್ಯದಲ್ಲಿಯೇ ಆದರೂ ಈತನನ್ನು ತಿದ್ದಿ ಸಂಧಾನಕ್ಕೆ ಒಡಂಬಡಿಸ್ತೀರಿ ಅಂತಾದರೆ ಪಾಂಡವರನ್ನು ಒಪ್ಪಿಸುವಂತಹ ಹೊಣೆಗಾರಿಕೆ ನನಗೆ. ನನ್ನನ್ನು ಯಾರು ದೂರುವುದು ಬೇಡ. ದುರವೀಳ್ಯವನ್ನು ಕೊಟ್ಟಿದ್ದಾನೆ, ಪಡೆದು ಉಪಪ್ಲಾವೆಯನ್ನು ಸೇರಿಬಿಡ್ತಾನೆ.